ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಳವಳ್ಳಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಳವಳ್ಳಿ ಪಟ್ಟಣದ ಪ್ರತಿಷ್ಠಿತ NS ಬಡಾವಣೆಯ ಒಂದು 3ನೇ ವಾರ್ಡಲ್ಲಿ ಒಂದು ಪ್ರಭು ಅವರ ಅಂಗಡಿ ಹತ್ರ ಒಂದು ಕಾಮಗಾರಿ ನಡೀತಿದೆ. ಸ್ನೇಹಿತರೆ ನೋಡಿ, ಒಂದು ರಸ್ತೆ ನಿರ್ಮಾಣ ಆಗ್ತಾ ಇದೆ. ಆದರೆ ಮೋರಿ ಮಾಡ್ದೇ ರಸ್ತೆ ನಿರ್ಮಾಣ ಮಾಡ್ತಿದ್ದಾರೆ ಅಂತ ಒಂದು ಸ್ಥಳೀಯರು ಒಂದು ಆರೋಪ ಮಾಡ್ತಿದ್ದಾರೆ. ಬನ್ನಿ ಅವ್ರೇನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು ಸರ್? ರವಿ ಅಂತ ಸರ್. ಎಷ್ಟೇ ಮಾಡಿ ಸರ್ ಇದು? ವಾರ್ಡ್ ನಂಬರ್ 3 ಸರ್. ಇಲ್ಲಿ ಏನೋ ಒಂದು ಮೋರಿಗೆ ಹಣ ಸ್ಯಾಂಕ್ಷನ್ ಆಗಿದ್ರು ಕೂಡ ಮೋರಿ ಮಾಡದೇ ಬಾರಿ ರಸ್ತೆ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೇಳಿ ಸರ್, ಇದ್ರ ಬಗ್ಗೆ ಏನ್ ಸಮಸ್ಯೆ? ಅದೇ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆಕ್ಚುಲ್ ಆಗಿ ಇಲ್ಲಿ ಯಾಕೆ ಯಾವ್ದೇ ಕಾಂಕ್ರೀಟ್ ರಸ್ತೆ ಮಾಡ್ಬೇಕಾದ್ರು 2 ಕಡೆ ಮೋರಿ ಇರ್ಬೇಕು ಅಂತ ನನಗೂ ಒಂದು ಕಾನ್ಸೆಪ್ಟ್ ಗೊತ್ತಿದೆ ಆಕ್ಚುಲ್ ಆಗಿ. ಬಟ್ ಇಲ್ಲಿ ಒಂದ್ ಸೈಡ್ ಅಷ್ಟೇ ಮೋರಿ ಇದೆ, ಇನ್ನೊಂದ್ ಸೈಡ್ಗೆ ಬಾಕ್ಸ್ ಡ್ರೈನೇಜ್ ಮಾಡಿಲ್ಲ ಆಕ್ಚುಲ್ ಆಗಿ. ನಾನು ಇಷ್ಟು ದೂರ ಯಾಕೆ ಮಾಡ್ತಾ ಇಲ್ಲ, ಕನೆಕ್ಷನ್ ಯಾಕೆ ಕೊಡ್ತಾ ಇಲ್ಲ, ಅಲ್ಲಿ ಇದೆ ಕಂಟಿನ್ಯೂಷನ್ ಇದೆ, ಅಲ್ಲಿ ಯಾಕೆ ಮಾಡ್ತಿಲ್ಲ ಅಂತ ನನಗೂ ಕೂಡ ಕ್ವಶನ್ ಅರೈಸ್ ಆಯ್ತು. ಬಟ್ ಏನ್ ಅನಿವಾರ್ಯನೋ ಇಲ್ಲ, ಸ್ಯಾಂಕ್ಷನ್ ಆಗಿದೆಯೋ ಇಲ್ಲ ಬಿಟ್ಟೆ ಮಾಡ್ತಿದಾರೋ ನನಗೆ ಗೊತ್ತಿರಲಿಲ್ಲ. ಸೊ ಮಾಡಿದ್ರೆ ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ. ಮಾಡಿ 2 ಕಡೆ ಬಾಕ್ಸ್ ಡ್ರೈನೇಜ್ ಮಾಡಿ ಕಾಂಕ್ರೀಟ್ ರಸ್ತೆ ಮಾಡಿದ್ರೆ ಅದಕ್ಕೊಂದು ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಅಭಿಪ್ರಾಯ. ರಸ್ತೆ ಕೂಡ ದೀರ್ಘಕಾಲ ಬಾಳಿಕೆ ಬರುತ್ತೆ. ಹೌದು. ಹಾಗಾಗಿ ನಮಸ್ಕಾರ ಯಜಮಾನ್ರೆ. ನಮಸ್ತೆ ಸರ್. ನಿಮ್ಮ ಹೆಸರು? ಒಂಬಯ್ಯ ಅಂದ್ರು ಸರ್. ಹೇಳಿ, ಏನು ಒಂದು ಈ ವಾರ್ಡಲ್ಲಿ ಏನೋ ಮೋರಿ ಸ್ಯಾಂಕ್ಷನ್ ಆಗಿದ್ರು ಕೂಡ ಮೋರಿ ಮಾಡಿದ್ರೆ ರಸ್ತೆ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟೆ. ಅಲ್ಲ, ರಸ್ತೆ ಮಾಡೋದು ಒಳ್ಳೇದು, ಮತ್ತೆ ಡ್ರೈನ್ ಮಾಡ್ಕೊಂಡು ಮಾಡಿದ್ರೆ ಉತ್ತಮ. ಡ್ರೈನ್ ಮಾಡದೆ ಹೋದರೆ ಪದೇ ಹೊಡೆದು ಎಲ್ಲ ಇದಾಯ್ತದೆ. 2 ಕಡೆಯವರೆಗೂ ಒಳ್ಳೇದು. ಮೋರಿ ನೀರೆಲ್ಲ ಕರೆಕ್ಟಾಗಿ ಬಿದ್ದೋಯ್ತದೆ. ಮಳೆ ಬಂದಾಗ ನೀರು ಹರಿದೋಗುತ್ತೆ. ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ಸರ್ ಮಲ್ಲಿಕಾರ್ಜುನ್ ಅಂತ. ಸರ್, ಯಾವ ವಾರ್ಡ್ ಸರ್ ಇದು? 3ನೇ ವಾರ್ಡ್ ಸರ್ ಇದು. ಸರ್ ಹೇಳಿ, ಈ ಒಂದು ವಾರ್ಡಲ್ಲಿ ಏನೋ ಈ ಒಂದು ನಿಂತಿರುವಂಥ ಜಾಗದಲ್ಲಿ ರಸ್ತೆ ಮಾಡ್ತಾ ಇದ್ದಾರೆ, ಮೋರಿ ಮಾಡ್ತಾ ಇಲ್ಲ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಹೌದು ಸರ್. ಹೇಳಿ ಸರ್ ಇದ್ರ ಬಗ್ಗೆ. ಸರ್, ಇಲ್ಲಿ ಡಾಂಬರ್ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನಾವಿರ್ತಕ್ಕಂಥ ಎಲ್ಲರೂ ನಾಗರಿಕರು ಕೂಡ 2 ಸೈಡು ಕೂಡ ಚರಂಡಿನ ಹೊಸದಾಗಿ ನಿರ್ಮಾಣ ಮಾಡಿ ನಂತರ ಸಿಮೆಂಟ್ ಕಾಂಕ್ರೀಟ್ ಅಥವಾ ರಸ್ತೆ ಡಾಂಬರ್ ಮಾಡೋದು ಅಂತ ಸೂಕ್ತ. ಒಂದು ಕಡೆ ಮಾಡೋದ್ರಿಂದ ನೀರೆಲ್ಲ ಎಲ್ಲಿ ಹರಿದು ಹೋಗುತ್ತೆ ನೀವೇ ಯೋಚನೆ ಮಾಡಿ ಸರ್. ಜೊತೆಗೆ UGD ಎಲ್ಲ ಡ್ಯಾಮೇಜ್ ಆಗಿದೆ, ನೀರೆಲ್ಲ ಗುಂಡಿ ನಿಂತುಕೊಳ್ಳುತ್ತೆ. ಸುಗಮವಾಗಿ ನೀರು ಹರಿದು ಹೋಗ್ಬೇಕು ಅಂದರೆ ವ್ಯವಸ್ಥಿತವಾಗಿ ಡ್ರೈನೇಜನ್ನು ನಿರ್ಮಾಣ ಮಾಡಬೇಕು ಸರ್. ಒಂದು ವೇಳೆ ಇಲಾಖೆಯಿಂದ ನಿರ್ಮಾಣ ಮಾಡಲಿಕ್ಕೆ ಅನುದಾನ ಬಿಡುಗಡೆ ಆಗಿದೆ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಕೆಲವರು ಆಗಿಲ್ಲ ಅಂತಾರೆ, ಇನ್ನು ಕೆಲವರು ಅನುದಾನ ಬಿಡುಗಡೆ ಆಗಿದೆ ಅಂತ ಹೇಳ್ತಾರೆ. ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ದಯಮಾಡಿ ಇದರ ಜವಾಬ್ದಾರಿ ಯಾರು ಕಾಮಗಾರಿ ಗುತ್ತಿಗೆದಾರಿದಾರೋ ಅವರು 2 ಕಡೆನೂ ಕೂಡ ಚರಂಡಿಯನ್ನು ನಿರ್ಮಾಣ ಮಾಡಿ ನಂತರ ರಸ್ತೆಗೆ ಡಾಂಬರ್ ಆಗ್ತಕ್ಕಂಥ ಸೂಕ್ತ ಅನಿಸುತ್ತೆ ಸರ್. ಓಕೆ, ಧನ್ಯವಾದ. ಎಲ್ಲ ನಾಗರಿಕರಿಗೂ ಕೂಡ ಅನುಕೂಲ ಆಗುತ್ತೆ ಸರ್ ಇದು. ಓಕೆ, ಧನ್ಯವಾದ ಸರ್. ಧನ್ಯವಾದ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್, ಏನು ಒಂದು 3ನೇ ವಾರ್ಡಲ್ಲಿ ಈ ರೀತಿ ಒಂದು ಮೋರಿಗೆ ಹಣ ಸ್ಯಾಂಕ್ಷನ್ ಆಗಿದ್ರು ಕೂಡ ಮೋರಿ ಮಾಡದೆ ರಸ್ತೆ ಮಾಡ್ತಿದ್ರಲ್ಲ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಇದು ಹಣ ಸ್ಯಾಂಕ್ಷನ್ ಆಗಿದೆ ಅಂತ ಕಾಂಟ್ರಾಕ್ಟರ್ ಕೇಳಿದಾಗ ಹಣ ಸ್ಯಾಂಕ್ಷನ್ ಆಗಿದೆ, ನಾವು ಮೋರಿನ ಮರ ಕಾರಣದಿಂದಾಗಿ ನಾವು ಮೋರಿ ಮಾಡ್ತಾ ಇಲ್ಲ, ಮತ್ತೆ ಕೆಲವ್ರು ಯಾರೋ ಬೇಡ ಇಲ್ಲಿ ಮಾಡೋದು ಬೇಡ ಅಂತ ಹೇಳಿದ್ರು ಅಂತ ಅಂದ್ರು. ಅವ್ರ ಕೆಲಸನ ಅವರು ಕಾನೂನು ಪ್ರಕಾರ ಏನದ ಅದನ್ನ ಮಾಡ್ಕೊ ಹೋಗೋದು ಅವ್ರ ಜವಾಬ್ದಾರಿ ಇರುತ್ತೆ, ಸಾರ್ವಜನಿಕವಾಗಿ ಅನುಕೂಲ ಆಗುವಂತ ರೀತಿನಲ್ಲಿ. ಆದ್ರೆ ಇವರು ಯಾರ್ಯಾರು ಹೇಳಿದ್ ಮಾತು ಕೇಳ್ಕ ಮಾಡೋದಿಲ್ಲ ಅಂದ್ರೆ ಈ ಕೆಲಸ ಮತ್ತೆ ಯಾರು ಮಾಡ್ತಾರೆ? ಅವ್ರಿಗೆ ಸ್ಯಾಂಕ್ಷನ್ ಆಗಿರೋ ಉದ್ದೇಶ ಏನಕ್ಕೆ? ದುಡ್ಡು ಏನ್ ಮಾಡ್ತಾರೆ ಅಲ್ವಾ? ಇದು ಮತ್ತೆ ಏನಾದ್ರು ಮಾಡ್ಬೇಕು ಅಂತ ಅಂದ್ರು ಸ್ಯಾಂಕ್ಷನ್ ಒಂದ್ಸತಿ ಅನುದಾನ ಕೊಟ್ರೆ ಮತ್ತೆ ಅನುದಾನ ಸಿಗೋದು ಕಷ್ಟ ಇದೆ, ಮತ್ತೆ ಬರಲ್ಲ. ಮತ್ತೆ ಇಲ್ಲಿ ಮನೆಗಳಿಗೆ ಮೋರಿ ಎಲ್ಲಿಂದ ಕೊಡ್ತಾರೆ? ಇದನ್ನೆಲ್ಲ ಕ್ವಶನ್ ಮಾಡ್ಕೊಂಡು ಯೋಚನೆ ಮಾಡಿದ್ರೆ ಇವರು ತಪ್ಪು ಮಾಡ್ತಾವ್ರೆ. ಕಾಂಟ್ರಾಕ್ಟರ್ ಹೇಳಿದ್ದಾರೆ ಇದು ಸ್ಯಾಂಕ್ಷನ್ ಆಗಿದೆ ಅಂತ. ಅದರಿಂದ ದಯವಿಟ್ಟು ಇದನ್ನ ಈ ರಸ್ತೆ ಮಾಡೋಕ್ಕೂ ಮೊದಲೇ, ಕಾಂಕ್ರೀಟ್ ರಸ್ತೆ ಮಾಡೋಕ್ಕೂ ಮೊದಲೇ ಈ ಮೋರಿನ ಮಾಡಲೇಬೇಕು ಅಂತ ನಾವು ಸಾರ್ವಜನಿಕವಾಗಿ ಕೇಳ್ತಾ ಇದ್ದೀವಿ. ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ಲ. ನಿಮಗೆ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ. 3000 ವರ್ಷಗಳ ಹಿಂದೆ ರೋಮ್ ಸಾಮ್ರಾಜ್ಯದಲ್ಲಿ ರಸ್ತೆನ ನಿರ್ಮಾಣ ಮಾಡುವಂಥ ಒಂದು ಪರಂಪರೆನ ಶುರು ಮಾಡಿದ್ರು. ಅಲ್ಲಿಂದ ಒಂದು ಅನ್ವೇಷಣೆ ಆಯಿತು ರಸ್ತೆ ಮಾಡುವಂಥ ವಿಧಾನ. ಈಗಲೂ ಕೂಡ ರೋಮ್ ಸಾಮ್ರಾಜ್ಯದ ರಸ್ತೆಗಳು 3000 ವರ್ಷಗಳಾದರೂ ಕೂಡ ಈಗಲೂ ಕೂಡ ಇವತ್ತು ಕೂಡ ಇದೆ. ಅದಕ್ಕೆ ಏನು ಕಾರಣ ಅಂತಂದರೆ, ಒಂದು ರಸ್ತೆ ನಿರ್ಮಾಣ ಮಾಡಬೇಕಾದ್ರೆ ರಸ್ತೆಯ 2 ಬದಿಯಲ್ಲಿ ಮೋರಿಗಳನ್ನ ನಿರ್ಮಾಣ ಮಾಡಿ ನಂತರ ರಸ್ತೆ ಮಾಡ್ತಾ ಇದ್ರು. ಆ ಕಾರಣಕ್ಕೋಸ್ಕರ 3000 ವರ್ಷಗಳ ಹಿಂದೆ ಮಾಡಿರುವಂಥ ರಸ್ತೆ ಈಗಲೂ ಇದೆ. ಆದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷಗಳಾಗಿದೆ. ಆದರೂ ಕೂಡ ನಮ್ಮ ರಾಜಕಾರಣಿಗಳು ಇನ್ನೂ ರಸ್ತೆ ಮಾಡೋದು, ಮೋರಿ ಮಾಡೋದ್ರಲ್ಲೇ ಜೀವನ ಕಳೆದೋಗ್ತಿದ್ದಾರೆ. ಅದಕ್ಕೆ ನಮ್ಮ ದೇಶ ಇನ್ನೂ ಹಿಂದುಳಿದಿದೆ. ಆದಷ್ಟು ಬೇಗ ಈ ಒಂದು ರಸ್ತೆನ ಸಮರ್ಪಕವಾಗಿ ಮಾಡಿ ಮತ್ತು ಈ ಮೋರಿಗಳನ್ನು ನಿರ್ಮಾಣ ಮಾಡಲಿ ಅಂತ ನಾನು ಸಂಬಂಧಪಟ್ಟ PWD ಇಲಾಖೆನ ಆಗ್ರಹಿಸ್ತೀನಿ. ಧನ್ಯವಾದ. ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಮತ್ತೊಂದು ಸ್ಟೋರಿಯಿಂದ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದ ಸ್ನೇಹಿತರೆ.